ಸಂಯುಕ್ತ ಕಿಸಾನ್ ಮೋರ್ಚಾ ರಾಜಕೀಯೇತರ ಈ ರೈತ ಸಂಘಟನೆಯಿಂದ 49ನೇ ದಿನ ಇವತ್ತು MSP ಜಾರಿ ಆಗಬೇಕು, ರೈತ ಬೆಳೆದಂತಹ ಎಲ್ಲ ಬೆಳೆಗಳಿಗೆ ಕನಿಷ್ಠ ಬೆಂಬಲ ಬೆಲೆ ನಿಗದಿ ಆಗಬೇಕು ಅಂತ ಹೋರಾಟ ಮಾಡಿ ಸಾಗರೋಪಾದಿಯಲ್ಲಿ ಜನ ಸೇರಿದ್ದಾರೆ. ದೆಹಲಿಯಲ್ಲಿ ಕರ್ನಾಟಕದಾದ್ಯಂತ ಮತ್ತು ರಾಷ್ಟ್ರದಾದ್ಯಂತ ಬೆಂಬಲ ಕೂಡ ವ್ಯಕ್ತವಾಗಿದ್ದರು ಕೂಡ ಕರ್ನಾಟಕ ಮತ್ತು ಇತರೆ ರಾಜ್ಯಗಳಿಂದ ರೈತರು ಕೂಡ ಅಲ್ಲಿ ಹೋಗಿ ಬೆಂಬಲ ವ್ಯಕ್ತಪಡಿಸ್ತಿದ್ರು ಕೂಡ ಕೇಂದ್ರ ಸರ್ಕಾರ ಒಳ್ಳೆ ಇದಿ ಅಮೀನು ಈ ಹಿಟ್ಲರು ಮತ್ತು ಮುಸೋಲಿನಿ ರೀತಿ ಸರ್ವಾಧಿಕಾರಿ ಧೋರಣೆ ಮಾಡ್ತಾ ಇದೆ. ಏನು ಅವರನ್ನು ಕರೆದು ಮಾತಾಡುವಂಥದ್ದು ಏನು ತೀರ್ಮಾನ ತೆಗೆದುಕೊಳ್ತಾ ಇಲ್ಲ. ಆ ಕಾರಣಕ್ಕೆ ಸುಪ್ರೀಂ ಕೋರ್ಟ್ ಕೂಡ ರೈತರನ್ನು ಕರೆದು ರೈತ ಹೋರಾಟಗಾರರನ್ನು ಕರೆದು ಏನು ಮಾತುಕತೆ ಮುಖಾಂತರ ಬಗೆಹರಿಸೋ ಕೆಲಸ ಮಾಡಿ ಅಂತ ಛೀಮಾರಿ ಹಾಕಿದ್ರು ಕೂಡ ಸುಪ್ರೀಂ ಕೋರ್ಟ್ ವಿರುದ್ಧ ಕೂಡ ಕೇಂದ್ರ ಸರ್ಕಾರ ಇದೆ. ಆ ಕಾರಣ ದಲೇವಾಲಾರವರ ಹೋರಾಟಕ್ಕೆ ಬೆಂಬಲವನ್ನು ವ್ಯಕ್ತಪಡಿಸಿ ಮತ್ತು ಮೋದಿ ಸರ್ಕಾರಕ್ಕೆ ಧಿಕ್ಕಾರ ಹೇಳಲಿಕ್ಕೆ ನಾವು ಈ ದಿನ DC ಆಫೀಸ್ ಮುಂದೆ ಸೇರಿದ್ದೀವಿ. ಜೊತೆಗೆ ಮೈಕ್ರೋ ಫೈನಾನ್ಸ್ಗಳ ದಾಳಿ ದೊಡ್ಡ ಮಟ್ಟದಲ್ಲಿ ಆಗ್ತಿದೆ. ಎಲ್ಲ ಮಹಿಳೆಯರುಗಳಿಗೆ ಸಾಲ ಕೊಟ್ಬಿಡ್ತಾರೆ, ಗಂಡಂದರಿಗೆ ಸಿಬಿಲ್ ಸ್ಕೋರ್ ಇರೋದಿರಲ್ಲ. ಉದಾಹರಣೆಗೆ ಮೂಡಲಗಿ ತಾಲೂಕು ಬೆಳಗಾವಿಯಲ್ಲಿ ಒಬ್ಬ ಬಾಣಂತಿ ಹಸುಗೂಸಿಟ್ಕೊಂಡು ಮನೆಯಲ್ಲಿ ಇರುವಾಗ ಅಡುಗೆ ಮಾಡಿದ್ರು, ಊಟ ಮಾಡೋಕ್ಕೆ ಬಿಡದೆ ಹೊರಗಡೆ ಹಾಕಿದರು. ನಮ್ಮ ರೈತ ಸಂಘದವ್ರು ಹೋಗಿ ಅಲ್ಲಿ ಬೀಗ ಹೊಡೆದು ಆ ಒಂದು ಕುಟುಂಬಕ್ಕೆ ಒಳಗಡೆ ಕಳಿಸಿ ಊಟ ಮಾಡೋ ಅವಕಾಶ ಮಾಡಿಕೊಟ್ವಿ. ಚಾಮರಾಜನಗರದಲ್ಲಿ ಒಂದು ಊರೇ ಖಾಲಿಯಾಗಿದೆ. ಜೊತೆಗೆ ಒಬ್ಬ ಕಿಡ್ನಿ ಮಾರಕ್ಕೆ ಹೋಗಿದ್ದ. ಸೊ ಮೈಕ್ರೋ ಫೈನಾನ್ಸ್ಗಳ ಈ ಕಿರುಕುಳ ಜಾಸ್ತಿ ಆಗ್ತಾ ಇದೆ. ಶಿಲ್ಪಾ ನಾಗ್ ಅವರು ಚಾಮರಾಜನಗರದಲ್ಲಿ ಮೈಕ್ರೋ ಫೈನಾನ್ಸ್ಗಳ ದಾಳಿಗಳನ್ನು ನಿಯಂತ್ರಿಸಲಿಕ್ಕೆ ಫೋನ್ ನಂಬರ್ಗಳನ್ನು ಅನೌನ್ಸ್ ಮಾಡಿದ್ದಾರೆ ಮೀಡಿಯಾಗಳಲ್ಲಿ. ಸೊ ಏನಾದ್ರು ಕಿರುಕುಳ ಕೊಟ್ಟರೆ ನಮಗೆ ಸಂಪರ್ಕ ಮಾಡಿ, ನಾವು ಅವ್ರ ವಿರುದ್ಧ ಆ್ಯಕ್ಷನ್ ತಗೋತೀವಿ ಅಂತ. ಆ ರೀತಿ ಎಲ್ಲ ಕರ್ನಾಟಕದ ಜಿಲ್ಲಾಧಿಕಾರಿಗಳು ಮತ್ತು ಮಂಡ್ಯದ ಜಿಲ್ಲಾಧಿಕಾರಿಗಳು ಆ ದಾರಿಯಲ್ಲಿ ಅನೌನ್ಸ್ ಮಾಡಬೇಕು ಅಂತ ನಾವು ಒತ್ತಾಯ ಮಾಡೋಕ್ಕೆ ಬಂದ್ವಿ. ಅಕಸ್ಮಾತ್ ಜಿಲ್ಲಾಡಳಿತ ವಿಫಲ ಆದರೆ ಪ್ರೊಫೆಸರ್ ನಂಜುಂಡಸ್ವಾಮಿ ಅವ್ರ ಕಾಲದಲ್ಲಿ ಏನು ಕೆಂಟುಕಿ ಚಿಕನ್ ವಿರುದ್ಧ ದಾಳಿ ಮಾಡಿದ್ರು, ಗಾಂಧಿ ಮಾರ್ಗದಲ್ಲಿ ಅಹಿಂಸಾತ್ಮಕವಾಗಿ ಆಯಾ ಸಂಸ್ಥೆಗಳನ್ನು ಕಂಪನಿಗಳನ್ನು ಧ್ವಂಸ ಮಾಡುವಂಥ ಕೆಲಸ, ಅಂಥ ಡೈರೆಕ್ಟ್ ಆ್ಯಕ್ಷನ್ ನೇರ ಕಾರ್ಯಕ್ರಮಕ್ಕೆ ಈ ದಿನ ಕರೆ ಕೊಡ್ತಾ ಇದ್ದೇವೆ. ಥ್ಯಾಂಕ್ ಯು.